ವಿಧಾನಸೌಧದ ರಸ್ತೆ ಮಧ್ಯದಲ್ಲೇ ಬೋರ್ವೆಲ್ ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆಯಂತೆ ಬಿಎಂಆರ್ಸಿಎಲ್ ಕಡೆಯಿಂದ. ಡೀಟೇಲ್ ಸಿಗ್ತಾ ಇದೆ ನೋಡೋಣ. ವಿಧಾನಸೌಧದ ಮುಂದಿನ ರಸ್ತೆಯಲ್ಲಿ ಬೋರ್ವೆಲ್ ಅನ್ನು ಕೊರೆಯೋ ಕೆಲಸವನ್ನ ಬಿಎಂಆರ್ಸಿಎಲ್ ಮಾಡಿದೆ. ನೀರಿನ ಅಭಾವ ಅಂತ ಹೇಳ್ಕೊಂಡು ರಸ್ತೆ ಮಧ್ಯೆ ಕಾಮಗಾರಿ ಮಾಡ್ತಿದ್ದಾರಂತೆ. ಹೀಗಾಗಿ ಸಾರ್ವಜನಿಕರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಅನುಮತಿಯನ್ನ ಪಡೆದು ಬೋರ್ವೆಲ್ ಕಾಮಗಾರಿಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಪಬ್ಲಿಕ್ ಟಿವಿಗೆ ಬಿಎಂಆರ್ಸಿಎಲ್ ಅಧಿಕಾರಿ ಅರುಣ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದು ಹೆಂಗೆ ಅನುಮತಿ ಸಿಗುತ್ತೆ ರಸ್ತೆ ಮಧ್ಯದಲ್ಲಿ ಅನ್ನೋದು ಇಲ್ಲಿ ತನಕ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾರು ಕೊಟ್ಟಿದ್ದ ಅನುಮತಿ ಕೊಟ್ಟಿದ್ಯಾರೋ? ಬೋರ್ವೆಲ್ ಕೊರೆಯೋದಕ್ಕೆ ಬೇರೆ ಜಾಗನೇ ಇರಲಿಲ್ವಾ? ಜನರ ಪ್ರಶ್ನೆ ಇದು. ಮೊದಲೇ ಈ ಮೆಟ್ರೋ ಕಾಮಗಾರಿ ಅಂತ ಹೇಳಿಕೊಂಡು ಬೆಂಗಳೂರಿನ ಜನರ ಜೀವನವನ್ನು ನರಕ ಮಾಡೋ ಕೆಲಸವನ್ನು ಬಿಎಂಆರ್ಸಿಎಲ್ ಮಾಡಿದೆ. ನಿಮಗೆ ನಾವು ಆ ಕಾಮಗಾರಿ ನಡೀತಾ ಇರುವಂತಹ ಚಿತ್ರಣವನ್ನು ಕೂಡ ತೋರಿಸ್ತಾ ಇದ್ದೀವಿ. ಸೊ ಇಲ್ಲೇ ಬೋರ್ವೆಲ್ ಕೊರಿತಾ ಇರುವಂತಹ ಕೆಲಸ ಆಗ್ತಿರೋದು. ಇದು ರಸ್ತೆ ಮಧ್ಯದಲ್ಲಿ ಇದೆಯಂತೆ. ಹಿಂಗೆ ಪರ್ಮಿಷನ್ ಕೊಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಬಟ್ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಬೋರ್ವೆಲ್ಲನ್ನು ಯಾವುದಾದ್ರೂ ರಾಜಕಾರಣಿ ತಲೆ ಮೇಲೆ ಕೂಡ ಕೊರಿಸ್ತಾರೆ, ಏನು ತೊಂದರೆ ಇಲ್ಲ, ಏನು ಆಶ್ಚರ್ಯ ಏನಿಲ್ಲ. ಅವ್ರು ಡಿಸೈಡ್ ಮಾಡಬೇಕಷ್ಟೆ. ಯಾಕಂದರೆ ಅವರು ಈ ರಾಜ್ಯದಲ್ಲಿರುವಂತಹ ತುಗ್ಲಕ್ಗಳಲ್ವಾ, ಅವ್ರು ಏನು ಡಿಸೈಡ್ ಬೇಕಾದರೂ ಮಾಡ್ಬೋದು, ಎಲ್ಲಿ ಬೇಕಾದರೂ ಮಾಡ್ಬೋದು. ನಮ್ಮ ಪುಣ್ಯ ವಿಧಾನಸೌಧದ 3ನೇ ಮಹಡಿಯಲ್ಲಿ ಬೋರ್ವೆಲ್ ಕೊರೆಸಿ ನೀವು ಪರವಾಗಿಲ್ಲ ಪರ್ಮಿಷನ್ ತೊಗೊಳ್ಳಿ ನಾವು ಕೊಟ್ಟಿದ್ದೀವಿ ಅಂತ ಹೇಳಿಲ್ವಲ್ಲ. ಮತ್ತು ಮುಖ್ಯಮಂತ್ರಿ ಎಲ್ಲಿ ಕೂತ್ಕೊಳ್ಬೇಕಾಗಿತ್ತು ಹಾಗೇನಾದರೂ ಮಾಡಿದ್ರಿ? ಬೋರ್ವೆಲ್ ಕೊರೆಸೋದಕ್ಕೆ ಒಂದು ರೀತಿ ನೀತಿ ಇದೆ. ಏಕಾಏಕಿ ಎಲ್ಲಂದ್ರಲ್ಲಿ ಮನಸ್ಸಿಗೆ ಬಂದಂಗೆ ಇವರು ಇಕ್ವಿಪ್ಮೆಂಟ್ಸನ್ನು ತಂದು ಕೊರಿತಾ ಇದ್ದರೆ ಆ ಜಾಗದಲ್ಲಿ ಒಂದು ಅಂತರ್ಜಲದ ಮಟ್ಟ ಸುತ್ತಮುತ್ತ ಎಫೆಕ್ಟ್ ಆಗುತ್ತೆ. ಎರಡನೇದು ಆ ಜಾಗದ ಸುತ್ತಮುತ್ತ ಇರುವಂತಹ ಕಟ್ಟಡಗಳಿಗೆ ಅದು ಹಾನಿಯಾಗುತ್ತೆ. ಭೂಮಿ ಮೇಲೆ ನಾವು ವಿಪರೀತ ಪ್ರೆಷರ್ ಹಾಕ್ದಂಗೆ ಆಗುತ್ತೆ. ಬೆಂಗಳೂರಿನಲ್ಲಂತೂ ಅಂತರ್ಜಲದ ಮಟ್ಟ ಎಷ್ಟು ಪ್ರಪಾತಕ್ಕೆ ಕುಸ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಏಕಾಏಕಿ ಒಂದೊಂದು ಏರಿಯಾದಲ್ಲಿ ಏನಿಲ್ಲ ಅಂದರೂ 1,000-2,000 ಬೋರ್ವೆಲ್ಗಳು ಕೊರೆದಿದ್ದಾರೆ. ಬೇರೆ ಪ್ರದೇಶಗಳಲ್ಲಿ ಬಿಡಿ, ಅದನ್ನೆಲ್ಲ ತಡ್ಕೊಳ್ಳೋದಕ್ಕೆ ಆಗಲ್ಲ.